ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ನಾವೆಲ್ಲ ಚಿಕ್ಕವರಿದ್ದಾಗ ಇಷ್ಟಪಟ್ಟು ತಿಂತಿದ್ದಂತಹ ಹಾಲ್ಕೋವಾ. ಇದನ್ನು ನೋಡ್ತಿದ್ದ ಹಾಗೇ ನಮಗೆ ಚೈಲ್ಡ್ಹುಡ್ ನೆನಪಾಗುತ್ತೆ. ಅಂಗಡಿಗಳಲ್ಲೆಲ್ಲ ಸಿಗ್ತಿತ್ತಲ್ವ, ಅದೇ ಥರ ಅದೇ ಟೇಸ್ಟಲ್ಲಿ ಹಾಲ್ಕೋವಾನ ನಾವು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನೊಂದು ಪಾತ್ರೆಗೆ ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ಇದ್ರೂ ನಡೆಯುತ್ತೆ, ಆದರೆ ಜಾಸ್ತಿ ಬೇಡ. ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಈ ಹಿಟ್ಟನ್ನು ನಾವು ತುಪ್ಪ ತುಂಬ ಬಿಸಿ ಆದಮೇಲೆ ಹಾಕೋಬಾರ್ದು. ಆ ಥರ ಮಾಡಿಕೊಂಡ್ರೆ ಹಿಟ್ಟು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಇದನ್ನು ನಾವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10ರಿಂದ 15 ನಿಮಿಷನಾದ್ರು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹುರಿತಾ ಗೊತ್ತಾಗುತ್ತೆ, ಚೆನ್ನಾಗಿ ಪರಿಮಳ ಬರುತ್ತೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆಯೇ ಇದಕ್ಕೆ ಹಾಕಿರೋ ತುಪ್ಪ ಕೂಡ ಸ್ವಲ್ಪನೇ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಮತ್ತು ಇದಕ್ಕೆ ಅಳತೆ ಕೂಡ ತುಂಬ ಮುಖ್ಯ ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ತುಪ್ಪ ಎಷ್ಟು ಬೇಕು, ಹಿಟ್ಟು ಎಷ್ಟು ಬೇಕು ಅಂತ ಕರೆಕ್ಟಾಗಿ ಅಳತೆ ಮಾಡಿ ಹಾಕ್ಕೊಂಡು ಬಿಡಬೇಕು. ಮಧ್ಯೆ ಇದಕ್ಕೆ ತುಪ್ಪ ಜಾಸ್ತಿ ಆಯಿತು ಅಂತ ಹಿಟ್ಟು ಹಾಕೋದು, ಹಿಟ್ಟು ಜಾಸ್ತಿ ಆಯಿತು ಅಂತ ತುಪ್ಪ ಹಾಕೋದು, ಈ ಥರ ಎಲ್ಲ ಮಾಡಬಾರ್ದು. ನೋಡ್ತಿರ್ಬೋದು ತುಪ್ಪ ಹೇಗೆ ಬಿಟ್ಟಿದೆ ಅಂತ. ಇದಿವಾಗ ಚೆನ್ನಾಗಿ ರೋಸ್ಟ್ ಆಗಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಇದನ್ನು ಇವಾಗ ಒಂದು 15ರಿಂದ 20 ನಿಮಿಷ ಹಾಗೇ ಬಿಟ್ಬಿಡ್ತೀನಿ. ಇದು ಪೂರ್ತಿಯಾಗಿ ಕೂಲ್ ಆಗಬೇಕು. ಆಮೇಲೆ ನಾವು ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೋಬೇಕಾಗಿರೋದು. ಇವಾಗ ಇದಕ್ಕೆ ಬೇಕಾಗಿರೋ ಸಕ್ಕರೆನ ಪೌಡರ್ ಮಾಡ್ಕೊಳ್ತೀನಿ. ಒಂದು ಮಿಕ್ಸಿ ಜಾರ್ಗೆ 3/4 ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಏಲಕ್ಕಿ ಮತ್ತು ಚಿಟಿಕೆ ಉಪ್ಪು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ. 1 ಕಪ್ ಮೈದಾ ಹಿಟ್ಟಿಗೆ 3/4 ಕಪ್ ಸಕ್ಕರೆ ಕರೆಕ್ಟ್ ಆಗುತ್ತೆ. ನೀವಿನ್ನೂ ಜಾಸ್ತಿ ಸ್ವೀಟ್ ಇಷ್ಟಪಡ್ತೀರಾ ಅನ್ನೋ ಹಾಗಿದ್ರೆ 1 ಕಪ್ಗೆ 1 ಕಪ್ ಸಕ್ಕರೆನೇ ಸೇರಿಸ್ಕೋಬೋದು. ನಂತರ ನಾನಿಲ್ಲಿ ಇದನ್ನು ಸೆಟ್ ಮಾಡೋದಕ್ಕೋಸ್ಕರ 1 ಇಂಚ್ ಆಳ ಇರೋಂಥ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ತಿರೋದ್ರಿಂದ ಈ ಥರ ಒಂದು ಬಾಕ್ಸ್ ತೊಗೊಂಡೆ. ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ತೀನಿ. ನೋಡಿ, ಇವಾಗ ಇದು ಪೂರ್ತಿಯಾಗಿ ಕೂಲ್ ಆಗಿದೆ. ಇದು ಸ್ವಲ್ಪನೂ ಬೆಚ್ಚಗಿರಬಾರ್ದು. ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೋಬೇಕು. ಇವಾಗ ಇದಕ್ಕೆ ಆಗಲೇ ಮಾಡಿಟ್ಕೊಂಡಿರೋ ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವೇನಾದರೂ ಇದಕ್ಕೆ ಬಿಸಿ ಇರುವಾಗಲೇ ಸಕ್ಕರೆ ಪುಡಿನ ಸೇರಿಸ್ಕೊಂಡ್ಬಿಟ್ರೆ ಆ ಬಿಸಿಗೇನೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ತೆಳು ಆಗಿಬಿಡುತ್ತೆ. ಸೆಟ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಇವಾಗ ಇದನ್ನು ನಾನಾಗಲೇ ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ, ಆ ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು ಸ್ಪೂನ್ ತೊಗೊಂಡು ಈ ಥರ ಪ್ರೆಸ್ ಮಾಡಿ ನಾವು ಇದನ್ನು ಸೆಟ್ ಮಾಡ್ಕೋಬೇಕು. ಇಲ್ಲಾಂದರೆ ಒಳಗಡೆ ಗೂಡು ಥರ ಹಾಗೇ ಉಳ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇದನ್ನು ರೂಮ್ ಟೆಂಪ್ರೇಚರಲ್ಲೇ ಇಟ್ಟು ಸೆಟ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಒಂದು 2ರಿಂದ 3 ಗಂಟೆನಾದರೂ ಹಾಗೇ ಬಿಟ್ಬಿಡಬೇಕು. ಆಮೇಲೆ ಇದನ್ನು ಕಟ್ ಮಾಡೋದಕ್ಕಾಗೋದು. ಫ್ರಿಜ್ಜಲ್ಲಿ ಇಡ್ತೀರಾ ಅಂದರೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ, ಚೆನ್ನಾಗಿ ಗಟ್ಟಿಯಾಗುತ್ತೆ. ನಾನಿಲ್ಲಿ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಗಟ್ಟಿಯಾಗಿದೆ ಇದು. ಇವಾಗ ಚಳಿಗಾಲದಲ್ಲಾದರೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಆಚೆ ಇಟ್ಟರು. ಬೇಸಿಗೆಲಾದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಬೇಗ ಗಟ್ಟಿ ಆಗಬೇಕು ಅಂದರೆ. ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ಈ ಥರ ಉಲ್ಟಾ ಹಾಕ್ಕೊಂಡು ಇದನ್ನು ಸೈಡ್ ಎಡ್ಜಸ್ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಇದು ಸ್ಕ್ವೇರ್ ಶೇಪಲ್ಲಿ ಬೇಕು, ಅದಕ್ಕೋಸ್ಕರ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು, ಆದರೆ ಇದನ್ನು ನಿಧಾನಕ್ಕೆ ಕಟ್ ಮಾಡಬೇಕು, ಇಲ್ಲಾಂದರೆ ಹುಡಿ ಆಗುತ್ತೆ ಇದು. ಇದನ್ನು ಬೇಕಾದರೆ ಲಡ್ಡು ಥರ ಕೂಡ ಮಾಡ್ಕೋಬೋದು. ಸಕ್ಕರೆ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಈ ಥರ ಸೆಟ್ ಮಾಡಬೇಕು, ಕಟ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಆವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಅಂಗಡಿಲೆಲ್ಲ ತೊಗೊಳ್ತಿದ್ದಾಗ ಇದೇ ಥರ ಅಲ್ವಾ ಬರ್ತಾ ಇದ್ದಿದ್ದು. ನಮ್ಮ ಚೈಲ್ಡ್ಹುಡ್ಡಲ್ಲಿ ಇದಕ್ಕೆ 1 ರೂಪಿಗೆ 2 ಬರ್ತಾಯಿತ್ತು. ನೀವು ಚಿಕ್ಕವರಿದ್ದಾಗ ಇದಕ್ಕೆ ಎಷ್ಟು ರುಪೀಸ್ ಇತ್ತು ಅಂತ ಕಮೆಂಟ್ ಮಾಡಿ. ಇವಾಗೇನೋ ಇದಕ್ಕೆ 5 ರೂಪೀಸ್ಗೆ 2 ಅನಿಸುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಇದನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇದನ್ನ ತಿಂತಾ ಇದ್ದರೆ ಪಕ್ಕಾ ಚೈಲ್ಡ್ಹುಡ್ ನೆನಪಾಗೋದಂತೂ ಗ್ಯಾರಂಟಿ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.